ಅಂತೂ ಇಂತೂ ಸಾಕಷ್ಟು ಅರಸಾಹಸ ಪಟ್ಟು ಡಿಮ್ಯಾಂಡ್ನಲ್ಲಿರುವಂತಹ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಮಹಿಳೆಯರು ತೆಗೆದುಕೊಂಡು ಬಂದಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ 5:30ರಿಂದಲೂ ಸಹ ಸರತಿ ಸಾಲಿನಲ್ಲಿ ನಿಂತು ಇದೇ ಒಂದು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಒಬ್ಬರು 2 ಸ್ಯಾರಿಯನ್ನು ತೆಗೆದುಕೊಂಡಿದ್ದಾರೆ. ಒಂದು ರಾಮಾ ಗ್ರೀನ್ ಮತ್ತು ಇನ್ನೊಂದು ಲ್ಯಾವೆಂಡರ್ ಕಲರ್, ಪರ್ಪಲ್ ಕಲರ್ ಇರುವಂತಹ ಒಂದು ಸ್ಯಾರಿಯನ್ನು, ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಬ್ಬರು ನೀಲಿ ಬಣ್ಣದ ಈ ಒಂದು ಸೀರೆಯನ್ನು ತೆಗೆದುಕೊಂಡಿದ್ದಾರೆ. ನೀವು ಅದರ ದರವನ್ನು ಸಹ ನೋಡ್ತಾ ಇರ್ಬೋದು. 49,647 ರೂಪಾಯಿಯನ್ನು ಪಾವತಿಸಿ ಸರತಿ ಸಾಲಿನಲ್ಲಿ ನಿಂತು ಈ ಒಂದು ನೀಲಿ ಬಣ್ಣದ ಸೀರೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರೆ ಸಾಕಷ್ಟು ಡಿಮ್ಯಾಂಡ್ನಲ್ಲಿರುವಂತಹ ಸೀರೆ. ಜಿಯೋ ಟ್ಯಾಗ್ ಆದಮೇಲಂತೂ ಜನರು ಸರತಿ ಸಾಲಿನಲ್ಲಿ ನಿಂತು ಈ ಒಂದು ಸೀರೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಸಾಕಷ್ಟು ಜನರಿಗೆ ಆ ಸೀರೆ ಸಹ ಸಿಕ್ಕಿಲ್ಲ. ಯಾಕಂದರೆ ಬೆಳಗ್ಗೆ 5:15 ಇಲ್ಲಿಗೆ ಬಂದಿದ್ರು. ಮೊದಲು ಯಾರಿಗೆ ಸೀರೆ ಸಿಕ್ಕಿಲ್ಲ ಅವ್ರನ್ನ ಮಾತಾಡ್ಸೋಣ. ತಾವು ಎಷ್ಟು ಗಂಟೆಗೆ ಬಂದಿದ್ರಿ? ಯಾಕೆ ಬಂದರು? ನಮಗೆ ಬ್ಲೂ ಕಲರ್ ಬೇಕು, ಮಂಡೇ ಮದುವೆ, ಬ್ಲೂ ಕಲರ್ ಇಲ್ವಾ? 5:15 ಬಂದರು. ನಾಳೆ ಬರ್ತೀನಿ. ನಾನು ಮೈಸೂರಿನಲ್ಲಿನೇ ಜೀವ ಇಷ್ಟ. ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಮಾಡಬೇಕಾ? ನಾನು ಹೆಂಗೆ ಕೊಡಬೇಕಾ? ಮೇಡಮ್, ತಾವು ಎಷ್ಟು ಗಂಟೆಗೆ ಬಂದಿದ್ರಿ? ತಮಗೆ ಸೆಲೆಕ್ಷನ್ ಸಿಕ್ತಾ ಅಂತ? ನಾವು 6 ಗಂಟೆಗೆ ಬಂದಿದ್ದೀವಿ. ನಾವು ಕೇಳಿದ ಸ್ಯಾರಿ ಸಿಕ್ತು. ಎಷ್ಟು ಪ್ರೈಸ್ ಕೊಟ್ಟಿದ್ರಿ? 50,000. 50,000. ಹಾಂ. ಸೊ ಎಷ್ಟು ದಿನದಿಂದ ಅನ್ಕೊಂಡಿದ್ರಿ ತಗೋಬೇಕು? ನಾವೊಂದು 30,000 ಅಂದ್ಕೊಂಡಿದ್ದೀವಿ. ಇನ್ನು 20,000 ಜಾಸ್ತಿ ಆಯ್ತು. ಎಷ್ಟು ದಿನದಿಂದ ಇದು ತಗೋಬೇಕು ಅಂತಿದ್ರಿ? ಅಂದರೆ ಹಿಂದೆ ತಗೋಬೇಕು ಅಂತಿದ್ರಿ? ಬಂದು ಹೋಗಿದ್ರ ವಾಪಸ್ ಏನಾದ್ರು? ಹಾಂ, ನೋಡಿದ್ದೀವಿ. 1 ವಾರ ಆಯಿತು, ಸಿಗ್ತಾ ಇರಲಿಲ್ಲ. ಇವತ್ತು ಕಾಸ್ಟ್ಲಿ ಇರಲಿ ಅಂಥೇಳಿ ತೊಗೊಂಡ್ಬಿಟ್ಟಿವಿ ಅಷ್ಟೇ. ತಾವು ಎಷ್ಟು ದಿನದಿಂದ ತಗೋಬೇಕು ಅಂತಿದ್ರಿ? ಯೋಚಿಗೆ ನಾನು ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಇದೊಂದು 3-4 ಸಲ ಬಂದು ಹೋಗಿದ್ದು. ಇವತ್ತು 2 ಸೀರೆ ನಾನು ಅಂದ್ಕೊಂಡಿದ್ದಂಗೆ ಸಿಕ್ತು. 5:15 ಬಂದಿತ್ತು. ಬೆಳಿಗ್ಗೆ 5:15 ಬಂದಿತ್ತು. ಎಷ್ಟು ಪ್ರೈಸ್ ಇದೆ ಅದು? ಒಂದು 27, ಒಂದು 35 ಚಿಲ್ಲರೆ. 2 ಸ್ಯಾರಿನ ತಗೊಂಡಿದ್ದೀರಾ? ಯಾವ ಥರ ಸೆಲೆಕ್ಷನ್ ಆಗಿದ್ದೆ ಸಿಕ್ತಾ ಅಥವಾ ಏನಾದ್ರು ಬೇರೆ ಪರ್ಟಿಕ್ಯುಲರ್ ಸೆಲೆಕ್ಷನ್ ಸಿಗ್ತಾ? ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಿ ಕಲೆಕ್ಷನ್ ಇದ್ದಿದ್ದೆ ಒಂದು, ಹೆಂಗೋ ಹೋಗಿದ್ದೀವಲ್ಲ ಅಂತ ಇರಲಿ ಎಲ್ಲಾನು. ಇಲ್ಲ, ತಗೊಂಡಿದ್ದೀವಿ. ತುಂಬ ಇದೆ. ಮತ್ತೆ ತಗೋತೀರಾ ಅಥವಾ ಹೇಗೆ ಅಂತ? ಹ್ಞೂ, ಮತ್ತೆ ತಗೋತೀವಿ. ಯಾಕೆ ಮೈಸೂರು ಸಿಲ್ಕ್ ಅಷ್ಟೊಂದು ಇಷ್ಟ ಅಂತ? ಏನಕ್ಕೆ ಅಂತಂದರೆ ಇವಾಗ ಎಲ್ಲ ಅದೇ ಅಲ್ವಾ ಬೂಮಿಂಗು. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಮೈಸೂರು ಸಿಲ್ಕ್ ಬೇಡಿಕೆನೂ ಜಾಸ್ತಿ ಆಗಿದೆ. ಮತ್ತಷ್ಟು ಮಹಿಳೆಯರಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಲ್ಲರ ಕೈಲಲ್ಲೂ ಒಂದೊಂದು ಸೀರೆ ಇರುವಂಥದ್ದು. ಮೇಡಮ್, ತಾವು ಎಷ್ಟು ಸೀರೆ ತಗೊಂಡ್ರಿ, ಹೇಗೆ ಅಂತ? 2 ಸೀರೆ ತಗೊಂಡಿದ್ದೀವಿ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೀರಿ ಇದಕ್ಕೆ ಅಂತ? ಬರ್ತಾ ಇದ್ವಿ, ಹೋಗ್ತಾ ಇದ್ವಿ, ಸೆಲೆಕ್ಟೆಡ್ ಆಗ್ತಿರ್ಲಿಲ್ಲ. ಈಗ ಸೆಲೆಕ್ಟ್ ಸಿಕ್ತು, ತಗೊಂಡಿದ್ದೀವಿ. ಸೆಲೆಕ್ಷನ್ ಸಿಕ್ತಾ ಅಥವಾ ಹೇಗೆ? ಸೆಲೆಕ್ಷನ್ ಪರವಾಗಿಲ್ಲ, ಸಿಕ್ತು. ಖುಷಿಯಾಗಿದೆ. ಮತ್ತೊಬ್ರು ಇಲ್ಲಿ ನೋಡ್ತಾ ಇರ್ಬೋದು. ಮೇಡಮ್, ತಾವು ಎಷ್ಟು ದಿನದಿಂದ ಕಾಯ್ಕೊಂಡಿದ್ರಿ? ನಾನು ಇನ್ನೇನು 1 ತಿಂಗಳಿಂದ ಕಾಯ್ಕೊಂಡಿದ್ದೆ. ಇವತ್ತು ಎಷ್ಟು ಗಂಟೆಗೆ ಬಂದಿದ್ರಿ? ಇವತ್ತು 5 ಗಂಟೆಗೆ ಬಂದೆ. ಬೆಳಿಗ್ಗೆ 5 ಗಂಟೆಗೆ ಬಂದಿದ್ರಿ? ಬಂದು ನನ್ಗೆ ಬೇಕಾಗಿದ್ದನ್ನೇ ತಗೊಂಡೆ. ನಾನು ತುಂಬಾ ಖುಷಿ ಆಗ್ತಿದೆ. ಇದೇ ಬೇಕಾಗಿದ್ದಂತ ಈ ತರ ಪಾಚಿ ಗ್ರೀನ್ಸ್, ಬಾಟಲ್ ಗ್ರೀನ್ 27. ಎಷ್ಟು ದಿನದ ಕನಸಿದೀಗ? ಇದೇನು ಸುಮಾರು 2 ವರ್ಷದಿಂದ ಇತ್ತು. ಇವಾಗ ಖುಷಿ ಆಗ್ತಿದೆ. 5 ಗಂಟೆಗೆ ಬಂದೆ. ತುಂಬಾ ಖುಷಿ ಆಗ್ತಿದೆ. ನೋಡ್ತೀನಿ, ತಗೊಂತೀವಿ. ಇದಿಷ್ಟ ಆದ್ರೆ ನಮ್ಮ ಮನೆಯವರಿಗೆಲ್ಲರಿಗೂ ತಗೊಂತೀವಿ. ಮತ್ತೆ ತಗೊಂತೀವಿ. ತಾವು ಇಲ್ಲಿಗೆ ಬಂದಿರುವಂತದ್ದು ಹೇಗೆ ಮೇಡಮ್? ನೋಡಕ್ ಬಂದಿದ್ದೀವಿ. ವಾಕ್ ಸ್ಯಾರಿ ತಗೊಳ್ಳಿಕ್ಕೆ. ಯಾಕೆ ಮೈಸೂರು ಸಿಲ್ಕ್ ತಗೋಬೇಕು ಅಂತ? ನೋಡೋಣ, ಚೆನ್ನಾಗಿರುತ್ತಲ್ಲ, ಮಾಮೂಲಿ ಸಾಫ್ಟಾಗಿ. ಏನೋ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೋಡಕ್ಕೆ ಬಂದಿದ್ದೀನಿ. ಇದು ಮಹಿಳೆಯರ ಮಾತು. ಸಾಕಷ್ಟು ಖುಷಿಯಾಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬಂದಿದ್ದು, ಆದರೂ ಸಹ ನಮ್ಮ ಸೆಲೆಕ್ಷನ್ ಸಿಕ್ಕಿದೆ ಅಂತ ಕೆಲವರು ಹೇಳಿದರೆ, ಮತ್ತೆ ಕೆಲವರು ನಮ್ಮ ಸೆಲೆಕ್ಷನ್ ಸಿಕ್ಕಿಲ್ಲ ಅಂತೇಳಿ ವಾಪಸ್ ಹೋಗುವಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಮೈಸೂರು ಸಿಲ್ಕ್ ಸ್ಯಾರಿಗಾಗಿ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ KSICಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಉಂಟಾಗಿದೆ. ಹೀಗಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಮಾಡಿ ಅನ್ನೊಂದು ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.